ಮಾವ ಇಲ್ಲಿ ಕೂತಿದ್ದೀರಾ? ಅಲ್ಲಿ ನಾವು ಮಾಡಿದ ಪ್ಲಾನ್ ಎಲ್ಲ ಸಕ್ಸಸ್ ಆಗ್ತೈತೆ. ನೀನ್ ನೋಡಿದ್ರೆ ಇಲ್ಲಿ ಕೂತಿದ್ಯಲ್ಲ. ಸುಮ್ಕಿಂಗೆ ಗಾಳಿಯಲ್ಲಿ ಕೂತ್ಕೊಂಡೆ ಕಳ್ಳ. ಯಾಕೆ ಮಾವ ಹುಷಾರಿಲ್ವಾ? ಡಾಕ್ಟರ್ನ ಕರ್ಸೋದೇನೋ ಕರ್ಕೊಂಡು ಹೋಯ್ತಾರದೆ. ಲೇ ಮನೆನಾಗ ಫಂಕ್ಷನ್ ಇಟ್ಕೊಂಡು ಯಾಕೆ ಇವೆಲ್ಲ? ಫಂಕ್ಷನ್ ಏನು ಯಾವಾಗ ಬೇಕಿದ್ರು ಮಾಡ್ಬೋದು. ಸತ್ಯ ಮೊದಲು ಮಾವನ್ನ ಕರ್ಕೊಂಡು ನಡಿ. ನಾ ಹೊರಗೆ ಬಂದಿದ್ದೆ ತಪ್ಪಾಗೋಯ್ತಾ? ಅಲ್ಲೆಲ್ಲ ಖುಷಿ ಆಗಿದ್ದೀವಿ. ನೀ ಇಲ್ಲಿ ಬಂದು ಕೂತ್ಕೊಂಡ್ರೆ ಏನ್ ಅನ್ಕೋಬೇಕು ಹೇಳೋ? ಲೇ ಮಗ, ಯಾರು ಬಂದ್ರೆ ಒಳಗ್ ಕರಿಯವ ಅಂತ ನಾ ಬಂದೆ ಕಡ್ಲ. ಇನ್ಯಾರು ಬರ್ತಾರೆ ಮಾವ? ಬರೋರೆಲ್ಲ ಬಂದಾಯ್ತು. ಎಲ್ಲ ಇನ್ನು ಮುಖ್ಯವಾದವರೇ ಬಂದಿಲ್ಲ. ಅಮ್ಮಾಜಿ ಕಾರ್ ಬಂದ್ರೆ ಸೌಂಡ್ ಆಯ್ತದೆ. ನೀನ್ ಯಾಕೆ ಬೀದಿ ಬಾಗ್ಲಲ್ಲಿ ಕೂತಿದ್ಯಾ? ಬಾ ಒಳಿಕೆ. ಲೇ ಪರವಾಗಿಲ್ಲ ಬುಡ್ಲ. ಎಲ್ರು ನಗ್ನಗ್ತಾ ಎಷ್ಟು ಖುಷಿಯಾಗಿದ್ದಾರೆ. ನೀವೊಬ್ರೇ ಯಾಕೆ ಹೀಗಿರ್ಬೇಕು? ಬನ್ನಿ ಮಾವ. ಅಮ್ಮಾಜಿ ಬನ್ನಿ ಬನ್ನಿ, ನೀವು ಬಂದಿದ್ದು ಬಹು ಖುಷಿ ಆಯ್ತು. ಬನ್ನಿ. ಸಾವಿತ್ರಿ, ಸಾವಿತ್ರಿ, ನಮಸ್ಕಾರ. ಒಳ್ಳೇದಾಗಲಿ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲಿ ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೋತಾ ಇರೋ ದಂಪತಿಗಳೇ ಕಾಣ್ತಾ ಇಲ್ಲ. ಒಳಗೆ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ಬನ್ನಿ. ಅಪ್ಪ, ಅಮ್ಮಾಜಿ ಬಂದವ್ರೆ ಆಶೀರ್ವಾದ ಮಾಡಕ್ಕೆ. ನಮಸ್ಕಾರ ಅಮ್ಮಾಜಿ. ನಮಸ್ಕಾರ. ನಾನು ನನ್ನ ಗಂಡ ಸದಾ ಹೇಗೆ ಇರಬೇಕು ಅಂತ ನಮ್ಗೆ ಆಶೀರ್ವಾದ ಮಾಡಿ. ಅದಕ್ಕಾಗೆ ನಾವಿಲ್ಲಿಗೆ ಬಂದಿರೋದು. ಸರ್ವರಿಗೂ ಸನ್ಮಂಗಳವಾಗಲಿ, ಆಯುಸ್ಸು ಆರೋಗ್ಯ ವೃದ್ಧಿಯಾಗಲಿ. ಆ ತಾಯಿ ಕೃಪೆ ಸದಾ ಈ ಕುಟುಂಬದ ಮೇಲಿರುತ್ತೆ. ಕಾರ್ಯಕ್ರಮ ಪ್ರಾರಂಭವಾಗಲಿ. ವ್ಯವಸ್ಥೆ ಹೆಂಗೋ ಮಾಡಿದೀವಿ, ನಿಮಗೆ ಇಷ್ಟ ಆಯ್ತದೋ ಇಲ್ವೋ ಸಮಿಸ್ಬೇಕು. ಪರವಾಗಿಲ್ಲ ಸತ್ಯ, ಇಂಥ ಆಚರಣೆ ಎಲ್ಲ ನಮ್ಗೆ ಹೊಸ್ತು. ನೀವು ಪೇಟೆಯವರು ಹೇಗೆ ಆಚರಿಸ್ತೀರಾ ಅಂತ ನಾವು ನೋಡ್ತೀವಿ. ಬನ್ನಿ ಕೇಕ್ ಕಟ್ ಮಾಡಿ. ಬನ್ನಿ 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 ಬನ್ನಿ. ಸಾವಿತ್ರಿ, ಲೇಟ್ ಮಾಡಬೇಡ. ಅಮ್ಮಾಜಿಗೆ ಲೇಟ್ ಆಯ್ತದೆ. ಹಾಗೇನೂ ಇಲ್ಲ ಸಾವಿತ್ರಿ, ನಾವು ಬಹಳ ಬಿಡುವಾಗೆ ಬಂದಿದ್ದೀವಿ. ನಮ್ಮ ಕಡೆಯಿಂದ ಆತ್ರ ದಾವಂತ ಎಲ್ಲ ಏನೂ ಇಲ್ಲ. ಥ್ಯಾಂಕ್ ಯು ಅಮ್ಮಾಜಿ. ಇವಾಗ ಕೇಕ್ ಕಟ್ ಮಾಡಕ್ಕೂ ಮುಂಚೆ ಮಾವ ಅತ್ತೆನ ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮಾವನ ಜೀವನದಲ್ಲಿ ಅತ್ತೆ ಎಷ್ಟು ಪ್ರಭಾವ ಬೀರಿದ್ದಾರೆ. ಇವತ್ತು ಮದುವೆ ಆನಿವರ್ಸರಿ ಆಗಿರೋದ್ರಿಂದ ಹ್ಯಾಪಿ ಆನಿವರ್ಸರಿ ಅಂತ ಮಾವನೇ ಅತ್ತೆಗೆ ವಿಶ್ ಮಾಡ್ತಾರೆ. ಇದೆಲ್ಲ ಬಲವಂತ ಮಾಡೋ ಹಾಗಿದ್ರೆ ನಾನು ಇರೋದೇ ಎಲ್ಲ ಹೋಗ್ತಾ ಇದ್ದೀನಿ. ಮತ್ತೆ ಇನ್ನೇನು ನಾನು ಯಾಕೆ ಹೇಳ್ಬೇಕು ವೈಶಾಲಿ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ? ತಲಹರಟೆ ನಿಂದು. ಅವಳು ಗೊತ್ತು ನಾನು ಅವಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ. ಅವ್ರಿಗೆ ಗೊತ್ತಿರ್ಬೋದು, ನಮಗ್ ಗೊತ್ತಿಲ್ವಾ? ನಿಮ್ಗೆಲ್ಲ ಯಾಕೆ ಗೊತ್ತಾಗ್ಬೇಕು ಅಲ್ವೇನೆ? ನನಗಂತೂ ಏನು ಗೊತ್ತಿಲ್ಲಪ್ಪ. ಮಕ್ಳು ಏನ್ ಹೇಳ್ತಾರೋ ಅದೇ. ಎಲ್ಲ ಕಪ್ಪಲ್ಸು ಹೀಗೆ ಮಾಡ್ತಾರೆ. ಸರಿ ಸರಿ. ಸಾವಿತ್ರಿ ಹೊಸಿ ಸುಮ್ಕರವಾ. ಕಪ್ಪು ಬಿಳ್ಪು ಏನೂ ಇಲ್ಲ. ಅವ್ರು ಬಿಟ್ರೆ ಕಪ್ಪಲ್ ಅಂತ ನಾವೇ ಉಳಿಯೋದು. ಆಮೇಲೆ ನಮ್ ತಲೆಗೆ ಬರ್ತದೆ. ಬರ್ಲಿ ಹೇಳಿ. ಅಷ್ಟೇ ಮತ್ತೀಗ ಹೇಳು ಸತ್ಯ, ಪರವಾಗಿಲ್ಲ, ನಾವು ಕೇಳ್ತೀವಿ. ಅಮ್ಮಾಜಿ ಬೇಡ, ಹೊಸಿ ಸುಮ್ಕಿರಿ ಪ್ಲೀಸ್. ಅಲ್ಲ ಕರೆಕ್ಟ್. ಸತ್ಯ ಫಸ್ಟ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಬಾ ಸತ್ಯ, ಬಾ 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 ಬಾ. ಸತ್ಯ 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 ಸತ್ಯ.
ನಿನ್ನ ಮದುವೆ ಆದ್ಮೇಲೆ ನಾನಾಗಿದ್ದು. ನನಗೊಂದು ರೂಪ, ರೀತಿ ನೀತಿ ಎಲ್ಲ ಬಂದಿದ್ದು ನಿನ್ನಿಂದ. ಹೆಂಡತಿಯಾಗಿ ಕೈ ಹಿಡಿದೆ, ತಾಯಿಯಾಗಿ ದಾರಿ ತೋರಿಸ್ದೆ. ನೀನೇ ನನಗೆ ಹಗಲು ರಾತ್ರಿ, ಎಡ ಬಲ, ಶಕ್ತಿ ಯುಕ್ತಿ ಎಲ್ಲ. ನೀನಿಲ್ಲದೆ ಈ ಜೀವ ಇಲ್ಲ. ನನಗೆ ಇದೆಲ್ಲ ಬರಲ್ಲ. ಕೇಕ್ ಕಟ್ ಮಾಡಿ ಹೊರಟ್ಬಿಡು. ಇದು ಮೋಸ. ಸತ್ಯ ಹೇಳಿದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ರು ಅಲ್ವಾ? ಹೇಳ್ತೀನಿ ಅಂತ ಹೇಳಿರ್ಲಿಲ್ಲ, ನೋಡೋಣ ಅಂದಿದ್ದೆ, ಪ್ರಾಮಿಸ್ ಮಾಡಿರ್ಲಿಲ್ಲ. ನನಗಿದೆಲ್ಲ ಬರಲ್ಲ. ಮಾವ ಇಲ್ಲ, ಅಟ್ ಲೀಸ್ಟ್ ಹ್ಯಾಪಿ ಆನಿವರ್ಸರಿ ಡಾರ್ಲಿಂಗ್ ಇಷ್ಟಾರ ಹೇಳಿ. ಇನ್ನೊಂದ್ಸರ್ತಿ ಹೇಳು. ಹ್ಯಾಪಿ ಆನಿವರ್ಸರಿ ಡಾರ್ಲಿಂಗ್. ಅದೇ ಕೇಳಿಸ್ಕೊಂಡ್ಬಿಡು. ಪ್ಲೀಸ್ ಅಪ್ಪ, ನನಗೆ ಬರಲ್ಲ. 1 2 3. ನೀ ನನ್ನ ಬಾಳ್ನಲ್ಲಿ ಈ ಥರದ ಬೆಳಕು. ಕತ್ಲನ್ನು ಹೋಗಲಾಡಿಸಿ ಕನಸು ಕಟ್ಟಿದೆ. ಆ ಕನಸನ್ನು ನನಸು ಮಾಡಿದೆ, ಇರೋದನ್ನು ಸಾರ್ಥಕಪಡಿಸಿದೆ. ಇನ್ನು ಮೇಲೆ ಈ ಬೆಳಕನ್ನು ನಾನು ಹಿಡಿತೀನಿ. ನಿನ್ನ ದಾರಿಯಲ್ಲಿ ಜೊತೆಯಾಗಿರ್ತೀನಿ. ಹ್ಯಾಪಿ ಆನಿವರ್ಸರಿ. ಈಗಲಾದರೂ ಕೇಕನ್ನು ಕಟ್ ಮಾಡೋದು ಬಿಡ್ತೀರಾ? ಎಸ್.
ಧೈರ್ಯವಾಗಿರಪ್ಪ, ಏನೂ ಆಗಲ್ಲ. ಇಲ್ಲ ತಪ್ಪಾಗ್ಲಿಲ್ಲ, ನಾವ್ ಯಾರು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಏನಿಲ್ಲ, ನಾನೇ ದೊಡ್ಡ ಪಾಪಿ. ಯಾರಿಗೆ ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಅಂತ? ಕ್ಷಮಿಸ್ಬಿಡಿ ಅಕ್ಕ, ನಿಮ್ಮ ಆನಿವರ್ಸರಿನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಸಾವಿತ್ರಿ, ಇಂಥ ಹೊತ್ತಲ್ಲಿ ಆನಿವರ್ಸರಿ ಬಗ್ಗೆ ಮಾತಾಡ್ತಾರ ಯಾರಾದ್ರು? ಅಪ್ಪ ಈ ಸ್ಥಿತಿಗೆ ನಾನೇ ಕಾರಣ. ಇಲ್ಲ ರೀ, ಮಾವಯ್ಯನೇ ನಮ್ಮ ಹತ್ರ ಏನು ಸರಿಯಾಗಿ ಹೇಳ್ಕೊಳ್ಳಿಲ್ಲ. ಅವ್ರಿಗೆ ಸಂಕೋಚ, ನಮಗೆಲ್ಲಿ ಹೊರೆ ಆಗ್ಬಿಡ್ತೀವೋ ಅಂತ. ಏನಿಲ್ಲ, ಅಪ್ಪ ಏನಾದ್ರೂ ಹೇಳ್ಕೊಳಕ್ ಬಂದ, ನಾನೇ ರೇಗಿ ಅವನ್ನ ಬಾಯಿ ಮುಚ್ಚುತ್ತಿದ್ದೆ. ನೋಡಿ, ಮಾವ ಹಿಂಗೇನು ಆಗಿರಲ್ಲ, ನಿಶಕ್ತಿಗೆ ಬಿದ್ದಿರ್ತಾರೆ ಅಷ್ಟೇ. ನಂಗೆ ಗೊತ್ತು, ಏನೋ ದೊಡ್ಡದೇ ಆಗಿರುತ್ತೆ, ನಂಗೆ ಸದ್ದ ಗೊತ್ತು. ಡಾಕ್ಟರ್, ಐ ಆಮ್ ಸಾರಿ ಸತ್ಯ. ನಾಗರಾಜ್ ಅವರಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿದೆ. ಅಂದರೆ ಪಾರ್ಶ್ವವಾಯು, ಲಕ್ವಾ. ಅವರ ದೇಹದ ಎಡಭಾಗದಲ್ಲಿ ತಲೆಯಿಂದ ಕಾಲುವರೆಗೂ ಸ್ವಾಧೀನ ಇಲ್ಲ. ಡಾಕ್ಟರ್, ಅವ್ರ ಜೀವಕ್ಕೆ ಸದ್ಯಕ್ಕೇನು ಅಪಾಯ ಇಲ್ಲ ಅಂತ ಅನ್ಸುತ್ತೆ, ಆದರೆ ಈಗಲೇನು ಹೇಳೋಕ್ಕಾಗಲ್ಲ. ರಿಪೋರ್ಟ್ಸ್ ಬರಬೇಕು. ಡಾಕ್ಟ್ರೆ, ಹೋಗಿ ನೋಡ್ಬೋದಾ? ನೋಡ್ಬೋದು, ಆದರೆ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅವರಿಗೆ ನಾಲಿಗೆ ಬಿದ್ದೋಗಿದೆ. ಬಹುಶಃ ಇನ್ಯಾವತ್ತೂ ಅವ್ರು ಮಾತಾಡೋಕ್ಕಾಗಲ್ಲ. ಏನ್ ಮಾಡಿ ಬಂದ್ರಿ? ಇಷ್ಟೊಂದು ಸಂತೋಷವಾಗಿದ್ದೀರಿ? ಸಾವಿತ್ರಿ ಕತೆ ಮುಗಿಸ್ಬಿಟ್ರ? ಗೌಡ್ರೆ, ನೀವ್ ಯಾವಾಗ್ಲೂ ಆತ್ರಗೆಟ್ಟವ್ರೆ. ಬೆಟ್ಟದ ಮೇಲೆ ಗುರಿ ಇಡ್ತೀರಾ? ಬೆಟ್ಟದ ನಡುವು ಗುರಿ ಇಟ್ರು ಬೀಳೋದು ಬೆಟ್ಟದ ತುದಿನೇ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಆಯ್ತಪ್ಪ, ನಾನು ಪೆದ್ದ, ನೀವು ಬುದ್ಧಿವಂತರು. ಏನ್ ಮಾಡಿ ಬಂದ್ರಿ ಅದನ್ನಾದ್ರೂ ಹೇಳಿ. ಎಲ್ಲಿ ಚಿವಿಟಿದ್ರೆ ಯಾರಿಗ್ ನೋವಾಗುತ್ತೆ ಅನ್ನೋದು ನಮಗ್ ಗೊತ್ತಿದೆ ಗೌಡ್ರೆ. ನಮ್ಮ ಯೋಜನೆಗಳು ಯಾವತ್ತೂ ತಪ್ಪಾಗಲ್ಲ. ಅದು ನಮ್ಗೆ ಗೊತ್ತಿದೆ. ಆದ್ರೆ ನಿಮ್ಮ ಯೋಜನೆಗಳು, ನಿಮ್ಮ ಲೆಕ್ಕಾಚಾರಗಳೆಲ್ಲ ತಪ್ಪಿದ್ದು ಸಾಧುರಾಮ್ ವಿಷಯದಲ್ಲಿ ಮಾತ್ರ. ಇರಬಹುದು ಗೌಡ್ರೆ, ಈ ಲೆಕ್ಕಾಚಾರದ ತಪ್ಪಿನ ಬಗ್ಗೆ ನಮ್ಗೆ ಕೆಲವು ಅನುಮಾನಗಳಿವೆ. ಇರ್ಲಿ ಬಿಡಿ. ಆದ್ರೆ ಗೌಡ್ರೆ, ಈ ಸರ್ತಿ ಸಾವಿತ್ರಿ ಮನೇಲಿ ನಾವು ಮಾಡಿದ ಆಘಾತದಿಂದ ಅವರು ಚೇತರಿಸ್ಕೊಳ್ಳೋದಕ್ಕೆ ವರ್ಷಗಳೇ ಬೇಕಾಗತ್ತೆ. ವರ್ಷಗಳ? ಹಾಗಾದ್ರೆ ನಿಧಿ ಕತೆ? ನಿಧಿ ಬಗ್ಗೆ ಯೋಚನೆ ಮಾಡಬೇಡಿ ಗೌಡ್ರೆ. ಈ ಹೊಡೆತದಿಂದ ಅವರು ಪಾಠ ಕಲಿತು ನಮಗ್ ಬೇಕಾದ್ದನ್ನ ಅವರು ಸಿದ್ಧಿಸ್ಕೊಡ್ತಾರೆ. ಅಮ್ಮಾಜಿ, ಏನು ಮಾಡಿ ಬಂದ್ರಿ? ನೀವು ಹೇಳ್ತಿರೋದು ನೋಡಿದ್ರೆ ಯಾಕೋ ನಾನು ನಿಮ್ಮ ಜೊತೆ ಬರಬೇಕಿತ್ತು ಅನ್ಸ್ತಿದೆ. ಸದ್ಯ ನೀವು ನಮ್ಮ ಜೊತೆ ಬರ್ದಿದ್ದೆ ಒಳ್ಳೇದಾಯ್ತು ಗೌಡ್ರೆ. ಅಲ್ಲಿ ಏನ್ ನಡೀತು ಅನ್ನೋದನ್ನ ಕೇಳಿ ಸಂತೋಷ ಪಡಿ ಸಾಕು. ಹಾಗಾದ್ರೆ ಹೇಳಿ ಅಮ್ಮಾಜಿ. ಈ ಸರ್ತಿ ನಮ್ಮ ಭೇಟೆ ನಾಗರಾಜಂದು. ನಾಗರಾಜ? ಅಮ್ಮಾಜಿ, ನೀವೇನಮ್ಮಾಜಿ ಅವನು ಇವನು ಅಲ್ಲಿ ಇಲ್ಲಿ ಅಂತ ಕಲ್ಲು ಹಾಕ್ತಾನೆ ಇದ್ದೀರಲ್ಲ. ನಮ್ಮ ಉದ್ದೇಶ ಏನು? ಅದನ್ನ ಎಷ್ಟು ಬೇಗ ಸಾಧಿಸ್ಕೋಬೇಕು ಅಷ್ಟು ಬೇಗ ಸಾಧಿಸ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ನಮ್ಮ ಶತ್ರುಗಳು ಎಚ್ಚೆತ್ಕೊಂಡ್ಬಿಡ್ತಾರೆ. ಸಾಧ್ಯನೇ ಇಲ್ಲ ಗೌಡ್ರೆ. ಎಚ್ಚೆತ್ಕೊಳ್ಳೋದಕ್ಕಲ್ಲ ನಾವು ಮಾಡಿದ್ದು, ಪಾಠ ಕಲಿಯೋದಕ್ಕೆ.
ಎಚ್ಚೆತ್ಕೊಂಡು ಅವ್ರು ಮಾಡ್ಬೇಕಾದನ್ನ ಬೇಗ ಮಾಡ್ಲಿ ಅಂತ. ಓಹೋ, ಅಂದ್ರೆ ಸಾವಿತ್ರಿ ನಮಗ್ ಜಮೀನು ಕೊಟ್ಬಿಡ್ತಾಳಾ? ಸಂದೇಹವೇ ಬೇಡ ಗೌಡ್ರೆ. ನಾವು ಬಿಟ್ಟ ಬಾಣ ಸರಿಯಾದ ಜಾಗಕ್ಕೆ ತಗಲಿದೆ. ಆದ್ರೂ ಹೊಡೆತ ಒಬ್ರಿಗಲ್ಲ, 4 ಜನಕ್ಕೂ ಬೀಳತ್ತೆ. 4 ಜನನ? ಯಾರವರು? ನಾಗರಾಜ್, ಸುಶೀಲ್ ಕುಮಾರ್, ಸತ್ಯ ಮತ್ತೆ ಸಾವಿತ್ರಿ. ಪೆಟ್ಟು ಬಿದ್ದಿರೋದು ನಾಗರಾಜ್ಗೆ, ಅದ್ರ ಹೊಡೆತ ಸುಶೀಲ್ ಕುಮಾರ್ಗೆ, ಅದ್ರ ಚುರುಕು ಮುಟ್ಟೋದು ಸಾವಿತ್ರಿಗೆ. ಇದರಿಂದ ಸತ್ಯ ಎಚ್ಚೆತ್ಕೊಂಡು ಅವರಿಬ್ರಿಗೂ ಸರಿಯಾದ ಪಾಠ ಕಲಿಸ್ತಾನೆ. ಹೇಗೆ ಗೌಡ್ರೆ? ಒಂದೇ ಕಲ್ಲಿನಲ್ಲಿ 4 ಮಾವಿನ ಹಣ್ಣುಗಳು. ವಾ ಅಮ್ಮಾಜಿ, ವಾ. ಅಂಥದ್ದು ಏನ್ ಮಾಡಿದ್ರಿ ನಾಗರಾಜನ್ಗೆ? ಒಂದ್ ಕತೆನ ಮುಗಿಸ್ಬಿಟ್ರಾ? ಕತೆ ಮುಗಿಸೋದ್ರಲ್ಲಿ ನಮ್ಗೆ ಆಸಕ್ತಿ ಇಲ್ಲ ಗೌಡ್ರೆ. ಈ ಕಥೆ ನಮಗ್ ಬೇಕಾದಾಗೆ ಮುಂದುವರ್ಸೋದ್ರಲ್ಲಿ ಮಾತ್ರ ಈ ಅಮ್ಮಾಜಿಗೆ ಆಸಕ್ತಿ ಇರೋದು. ಅರ್ಥ ಆಯ್ತು ಬಿಡಿ ಅಮ್ಮಾಜಿ. ಪೆಟ್ಟು ಜೋರಾಗೆ ಕೊಟ್ಟಿದ್ದೀರಾ ನಾಗರಾಜನ್ಗೆ. ಪಾರ್ಶ್ವವಾಯು ಬಂದು ನಾಗರಾಜ ಕುಸಿದು ಬೀಳೋ ಹಾಗೆ ಮಾಡಿದೀವಿ. ಔಷಧಿಯ ಪ್ರಭಾವ ನಾವು ಮಾಡಿಸಿದ್ದು ಅಂತ ಅಲ್ಲಿ ಯಾರಿಗೂ ಅನುಮಾನನೇ ಬರಲ್ಲ ಗೌಡ್ರೆ. ಆದ್ರೆ ಅದ್ರ ಪರಿಣಾಮ ಮಾತ್ರ ನಮಗೆ ಅನುಕೂಲ ಆಗೋ ಹಾಗೆ. ಹೇಗೆ? ವಾ ಅಮ್ಮಾಜಿ, ವಾ. ಅಮ್ಮಾಜಿಗೆ ಜಯವಾಗ್ಲಿ, ಅಮ್ಮಾಜಿಗೆ ಜಯ. ಡಾಕ್ಟ್ರೆ ಹೇಳಿ, ಏನೋ ಬರಕ್ಕೆ ಹೇಳಿದ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ನೀವು ದಯವಿಟ್ಟು ಸ್ವಲ್ಪ ಹೊರಗಡೆ ಇರಿ. ಇಲ್ಲ ಡಾಕ್ಟ್ರೆ, ಮಾವಂಗೆ ಏನಾಗಿದೆ ಅಂತ ನಂಗೆ ಗೊತ್ತಾಗಬೇಕು. ಹೇಳಿ. ಆಘಾತ ಆಗ್ಬೋದು. ನಿಮ್ಮನ್ನ ಈಗಿನ ಸ್ಥಿತಿಯಲ್ಲಿ ಮನಸ್ಸಿಗೆ ಆಘಾತ ಕೊಡೋದು ಒಳ್ಳೇದಲ್ಲ. ಡಾಕ್ಟ್ರೆ, ನೀವು ಹೇಳಿದ್ರೆ ದುಗುಡ ಇನ್ನೂ ಜಾಸ್ತಿ ಆಗುತ್ತೆ. ವಿಷಯ ಏನು ಅಂತ ಗೊತ್ತಾದ್ರೆ ಅದನ್ನ ಎದುರಿಸೋ ಧೈರ್ಯ ಮಾಡ್ಬೋದು. ಹೌದು ಡಾಕ್ಟರ್, ನೀವು ಸಾವಿತ್ರಿಯಿಂದ ವಿಷಯನ ಮುಚ್ಚಿಡ್ಬೋದು, ಆದರೆ ನಾನು ನನ್ನ ಹೆಂಡತಿಯಿಂದ ವಿಷಯ ಮುಚ್ಚಿಡಲ್ಲ. ಸರಿ, ಹಾಗಾದ್ರೆ ನಾಗರಾಜ್ ಅವರ ಸ್ಥಿತಿ ತುಂಬ ಗಂಭೀರವಾಗಿದೆ. ಮತ್ತೆ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ರಲ್ಲ ಡಾಕ್ಟ್ರೆ? ಎಲ್ಲ ಟೆಸ್ಟ್ಗಳು ಮಾಡಿದ ಮೇಲೂ 48 ಅವರ್ಸು ಅವ್ರನ್ನ ಅಬ್ಸರ್ವೇಷನಲ್ಲಿ ಇಡಬೇಕು. ಆಮೇಲೂ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರ ದೇಹದ ಎಡಭಾಗಕ್ಕೆ ಪಾರ್ಶ್ವವಾಯು ಹೊಡೆದಿದೆ. ಹಾರ್ಟ್ ಇರೋದು ಆ ಕಡೆನೇ ಅಲ್ವಾ? ಹಾಗಾಗಿ ಹಾರ್ಟ್ ಹೇಗೆ ಫಂಕ್ಷನಿಂಗ್ ಮಾಡುತ್ತೆ, ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಇಂಥ ಕೇಸ್ಗಳಲ್ಲಿ ಎಷ್ಟೋ ಸಾರಿ ಪೇಷಂಟ್ ಹುಷಾರಾಗಿದ್ದಾರೆ ಅಂತ ಅನಿಸುತ್ತೆ. ಅದನ್ನು ನೋಡಿ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಆದರೆ ಬ್ಲಡ್ ಪಂಪಿಂಗಲ್ಲಿ ವ್ಯತ್ಯಾಸ ಆಗಿ ಸಡನ್ನಾಗಿ ಹೋಗ್ಬಿಡ್ತಾರೆ. ಇಟ್ಸ್ ವೆರಿ ರಿಸ್ಕಿ. ಹಾಗಾದ್ರೆ ಅಪ್ಪಯ್ಯ? ಹೇಳಿದ್ನಲ್ಲ, ಏನು ಹೇಳೋಕ್ಕಾಗಲ್ಲ. ಈ ಕಾಯಿಲೆಯಿಂದ ಚೇತರಿಸ್ಕೊಳ್ಳೋದಕ್ಕೆ ತಿಂಗಳುಗಳು, ವರ್ಷಗಟ್ಟಲೆ ಬೇಕು. ಈ ಸ್ಟ್ರೋಕ್ನಿಂದ ಎಫೆಕ್ಟ್ ಆಗಿರೋ ಅಂಗಾಂಗಗಳು ಅಲ್ಲಿ ತನಕ ಕಾರ್ಯನಿರ್ವಹಿಸಬೇಕಲ್ಲ. ಆ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಹೋದಾಗ ಪೇಷಂಟು ಕೊಲ್ಯಾಪ್ಸ್ ಆಗ್ತಾನೆ. ಹಾಗಾದ್ರೆ ಇವತ್ತಲ್ಲ ನಾಳೆ ಅಪ್ಪಯ್ಯ? ಕೂಲ್ ಮಿಸ್ಟರ್ ಸತ್ಯ, ಇವತ್ತಲ್ಲ ನಾಳೆ ನಾವೆಲ್ಲರೂ ಹೋಗೋರೆ. ಅದಕ್ಕೆ ನಾವು ಮಾನಸಿಕವಾಗಿ ತಯಾರಾಗಿರಬೇಕು. ಕಮ, ಈ ಫಾರಮ್ಗೆ ಸೈನ್ ಮಾಡಿ. ಏನಿದು? ನಾವು ಡಾಕ್ಟರ್ಗಳು ನಮ್ಮ ಪ್ರಯತ್ನ ಮಾಡ್ತೀವಿ, ಆದರೆ ಅದಕ್ಕೂ ಮೀರಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾವು ಹೊಣೆ ಅಲ್ಲ ಅಂತ ನೀವು ಒಪ್ಪಿಗೆ ಕೊಡಬೇಕು. ಅದಕ್ಕೆ ತಪ್ಪಲ್ವಾ ಡಾಕ್ಟ್ರೆ? ನಾವು ನಿಮ್ಮನ್ನೇ ನಂಬಿ ಬಂದಿದ್ದೀವಿ. ನಿಮಗೆ ಅನ್ಸೋದು ಸಹಜ, ಆದರೆ ನಾವು ದೇವರಲ್ಲ. ಬಂದಿದ್ದೀರಿ ಅಂತ ಜೀವ ಉಳಿಸ್ಕೊಡ್ಲೇಬೇಕು ಅನ್ನೋ ಕಂಡೀಷನ್ ನೀವು ಹಾಕಬಾರ್ದು. ಅದು ನಮ್ಮ ಕೈಲಿಲ್ಲ. ಡಾಕ್ಟ್ರೆ, ಸಾವಿತ್ರಿ ಸಾವಿನ ಬಾಗ್ಲು ತಟ್ಟು ಬದಲು ಎಲ್ಲ ಸರೋಯ್ತು ಅಂದ್ಕೊಂಡ್ರೆ ಈಗ ಅಪ್ಪಯ್ಯ ಯಾಕೆ ಈಗ ಆಗ್ತಿದೆ ನಮ್ಮ ಮನೇಲಿ? ಡಾಕ್ಟರ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಸತ್ಯ? ಯಾರನ್ನು ಕೇಳಿದ್ರೆ ಸರಿ ಹೋಯ್ತದೆ ಅಂತ ನಂಗೆ ಸಂದ ಗೊತ್ತು. ನಾನು ಕೇಳ್ಕೊಬರ್ತೀನಿ. ಸತ್ಯ, 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 ನನ್ನ ಮಾತು ನೋಡಿ, ಈ ಫಾರಮಿಗೆ ಸಿಗ್ನೇಚರ್ ಮಾಡಿದೆ ನಾವು ಯಾವ ಟ್ರೀಟ್ಮೆಂಟ್ ಮಾಡೋದಕ್ಕೂ ಆಗೋದಿಲ್ಲ. ನಾನು ಸೈನ್ ಮಾಡ್ಬೋದಾ ಡಾಕ್ಟ್ರೆ?
ಫಾರ್ ಸತ್ಯ ಅಂಥೇಳಿ ಅಲ್ಲಿ ಸೈನ್ ಮಾಡಿ. ದಯವಿಟ್ಟು ಟ್ರೀಟ್ಮೆಂಟ್ನ ಮುಂದುವರಿಸಿ ಡಾಕ್ಟ್ರೆ. ನೋಡಿ, ನಾವೆಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮ ಕೈ ಮೀರಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಅನ್ನೋದು ಗೊತ್ತಿರಲಿ. ಜೀವ ಉಳಿಸೋದು ತಾಯಿ ಕೈಲಿದೆ. ಅವಳು ನಮ್ಮ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಮಗೆ. ನಿಮ್ಮ ನಂಬಿಕೆ ನಿಜವಾಗ್ಲಿ ಅನ್ನೋದೇ ನಮ್ಮ ಹಾರೈಕೆ. ಆದರೆ